ವಿಚಾರಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆ ಲಕ್ಷಣ. ಇಷ್ಟ ನೆನಪಿಡ್ರಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನಷ್ಟೇ. ಕೊನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದು ಒಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ